Hey guys, welcome back to my YouTube channel. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ and yes I am back now. ಸೊ ಈ ವ್ಲಾಗ್ ಏನ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರಾ. ಎಸ್, ಇವತ್ತು ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಅಂತ ಮಾಡ್ತಾ ಇದ್ದೀನಿ. ಸೊ ನಮ್ಮ ಡೇ ಬಗ್ಗೆ ಏನಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ ರ್ಯಾಂಡಮ್ ಡೇ, ಆ ರ್ಯಾಂಡಮ್ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ನೀವು ತುಂಬ ಎಕ್ಸೈಟ್ ಆಗಿದ್ದೀರಾ ಅಂತ ಗೊತ್ತು. ಸೊ ಲೇಟ್ ಮಾಡಿದೆ, ಲೆಟ್ಸ್ ಗೋ. ಇವಾಗ ಜಿಮ್ಗೆ ಹೋಗೋಣ ಅಂತ ಪ್ಲಾನ್ ಇದೆ. ಸೊ ಎಸ್, ಇವತ್ತು ಜಿಮ್ಗೆ ಹೋಗಿ ಏನೆಲ್ಲ ವರ್ಕೌಟ್ ಮಾಡ್ತೀನಿ, ಇವತ್ತು ಯಾವ ಡೇ ಇರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಗೈಸ್, ಇವಾಗ ಜಿಮ್ಗೆ ರೀಚ್ ಆಗಿದ್ದೀನಿ. ಸೊ ಒಳಗಡೆ ಹೋಗೋಣ ಬನ್ನಿ. ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶೋಲ್ಡರ್ ವರ್ಕೌಟ್ಸ್ ಯಾವ್ದು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ನಾನು ಮಾಡ್ತಾ ಇರೋದು ಶೋಲ್ಡರ್ ಪ್ರೆಸ್ 7.5 kg ಡಂಬಲ್. ಆ್ಯಂಡ್ ನೆಕ್ಸ್ಟ್ ಈಗ ನಾನು ಮಾಡ್ತಾ ಇರೋದು ಬೆಂಚ್ ಪ್ರೆಸ್. ಸೊ ಇದಾದಮೇಲೆ ರೇರ್ ಡೆಲ್ಟ್ ಫ್ಲೈ ಮಿಷಿನ್. ನೆಕ್ಸ್ಟ್ ವಿಲ್ ಬಿ ಲ್ಯಾಟ್ರಲ್ ರೈಸ್ 3 sets and 5 kg. Next will be upright barbell row 3 sets. 5 minutes rest ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಏನಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ರೇರ್ ಡೆಲ್ಟ್ ರೋಪ್ ಫುಲ್ ಆ್ಯಂಡ್ ಫೈನಲ್ ಟಚ್ ವಿತ್ ರೋಪ್. ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗಷ್ಟೇ ವರ್ಕೌಟ್ ಮುಗಿಸ್ಕೊಂಡು ಜಿಮ್ಮಿಂದ ಮನೆಗೆ ಬಂದಿದ್ದೀನಿ ಗೈಸ್. ಇವಾಗ ಫಸ್ಟ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಇವತ್ತಿನ ಡೇ ಅಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ಪ್ಲಾನ್ ಏನಿರುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಎಸ್, ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಗೈಸ್. ಮಧ್ಯಾಹ್ನ ಆಗಿದೆ, ಇಟ್ಸ್ ಆಲ್ಮೋಸ್ಟ್. ಇವಾಗ ನಾನು ಅಡುಗೆ ಮಾಡಿ ರೆಡಿ ಆಗಬೇಕು. ಆ್ಯಂಡ್ ಮಮ್ಮಿ ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗ್ತಾರೆ. ಅದಾದಮೇಲೆ ನಾನು ಮಮ್ಮಿ ಎಲ್ಲೋ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಎಸ್, ಇವಾಗ ನೋಡೋಣ ಬನ್ನಿ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ. ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ತರಕಾರಿ ಎಲ್ಲ ಕಟ್ ಮಾಡಬೇಕು. ಅದೆಲ್ಲ ಚಾಪ್ ಮಾಡಿದಾದ್ಮೇಲೆ ಏನು ಅಡುಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಗೈಸ್. ಅಂಟಿಲ್ ದೆನ್ ಬೈ ಬಾಯ್. ಫಸ್ಟು ಸಾಂಬಾರಿಗೆ ಬೇಕಾಗಿರೋ ಎಲ್ಲ ವೆಜಿಟೇಬಲ್ಸ್ ತೊಗೊಂಬಂದು ಇವಾಗ ಚಾಪ್ ಮಾಡ್ಕೊತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಏನೇನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಅಡುಗೆ ಮಾಡ್ತೀನಿ ಅಂದರೆ ಯಾರೂ ನಂಬಲ್ಲ, ಇದರಲ್ಲಿ ನೀವು ನೋಡ್ಬೋದು ಗೈಸ್. ತರಕಾರಿ ಎಲ್ಲ ಚಾಪ್ ಮಾಡಿ ಹಾಕಿದ್ದೀನಿ ನೋಡ್ಬೋದು, ಮತ್ತು ಬೇಳೆ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೋಣ. ಉಪ್ಪು. ಮುದ್ದೆ ಕುದಿ ಬರ್ತಾ ಇದೆ. ಸ್ವಲ್ಪ ಸಾಂಬಾರ್ ಪುಡಿ ಹಾಕೋಣ. ಈಗ ಮಿಕ್ಸ್ ಆರಂಭಿಸಿ. ಮಿಕ್ಸ್ 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 ಆಯಿತು. ಈಗ ಸ್ವಲ್ಪ ಹೊತ್ತು ಒಂದೆರಡು ವಿಸಿಲ್ ಕೂಗ್ಸೋಣ. ಈಗ ಕ್ಯಾಪ್ ಹಾಕಿ ಸಾಂಬಾರ್ ರೆಡಿ ಆಗ್ತಾ ಇದೆ ಗೈಸ್. 2 ವಿಸಿಲ್ ಬಂದರೆ ಮುಗಿಯುತ್ತೆ. ಸೊ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ನಮ್ಮ ಡ್ಯಾಡಿನೂ ಆಲ್ರೆಡಿ ಮನೆಗೆ ಬಂದಿದ್ದಾರೆ. ಟೈಮ್ ಬೇರೆ ಆಗಿತ್ತು ಅಂತ ಬೇಗ ಬೇಗ ಮುದ್ದೆ ಮಾಡಿ, ನೆಕ್ಸ್ಟು ಇನ್ನು ಪಲ್ಯ ಒಂದು ಬಾಕಿ ಇದೆ, ಬೀನ್ಸ್ ಪಲ್ಯ, ಅದನ್ನು ಬೇಗ ಬೇಗ ಮಾಡ್ತಾ ಇದ್ದೀನಿ. ಫೈನಲಿ ಪಲ್ಯ ಒಂದು ಮಾಡಿದ್ರೆ ಮುಗಿಯುತ್ತೆ ಅಡುಗೆ ಕೆಲಸ. ಇವಾಗ ಮಮ್ಮಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಹೂವು ಎಲ್ಲ ಹಾಕಿ. ಅವ್ರದ್ದು ಪೂಜೆ ಆಯಿತು ಗೈಸ್. ಇವಾಗ ಇನ್ನೇನು ಹೊರಡೋದು ರೆಡಿಯಾಗಿ. ಹೇ ಗೈಸ್, ಬ್ಯಾಕ್ ಟು ಮೀ. ಇವಾಗ ನಾವು ಕಲರ್ಸ್ ಅಂತ ಒಂದು ಹೆಲ್ತ್ ಕೇರ್ ಸೆಂಟರ್ ಹೋಗ್ತಾ ಇದ್ದೀವಿ, ಕಲ್ಯಾಣ್ ನಗರಲ್ಲಿರೋದು. ಸೊ ಅಲ್ಲಿ ನಮ್ಮ ಮಮ್ಮಿಗೇನೋ ಕೆಲಸ ಇದೆ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ರೀಚ್ ಆಗಿದ್ದೀವಿ ಗೈಸ್, ಮೇಲೆ ಹೋಗ್ತಾ ಇದ್ದೀವಿ. ಸೊ ಎಸ್, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ, ನಾನೇನು ತಪ್ಪು ಮಾಡಿದ್ದೆ ಅಂತ ಅರ್ಥ ಆಗಿಲ್ಲ.
ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ ಗೈಸ್, ಕಲರ್ಸ್ ಹತ್ರ. ನಮ್ಮ ಮಮ್ಮಿಗೆ ಏನೋ ಕೆಲಸ ಇದೆ ಅಂತೆ. ಸೊ ಬರೀ ಇಂಥದೆಯ ಯಾವಾಗಲೂ ಹಿಂಗೆ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲಿ ಎಷ್ಟೊತ್ತಾಗುತ್ತೆ ನಮ್ಮದು ಕೆಲಸ ಆಗೋಷ್ಟರಲ್ಲಿ? 3 hours ಆಗುತ್ತೆ. 2-3 hours ಹಾಗೆ ಆಗುತ್ತೆ ಗೈಸ್. ಸೊ ಅಷ್ಟರಲ್ಲಿ ನಾನು ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಏನು ಮಾಡ್ತೀನಿ ನೋಡೋಣ. ಅಷ್ಟರಲ್ಲಿ ಒಂದು ಕಲ್ಯಾಣ ನಗರದ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ. ಏನು ಬೇಡ, ಇಲ್ಲೇ ಸುಮ್ಮನೆ ಕುತ್ಕೊ. ಇಲ್ಲಿದು ಅಂತ ಹೇಳ್ತಾರೆ ಗೈಸ್, ಬಟ್ ನಂಗೆ ಫುಲ್ ಬೋರ್ ಆಗುತ್ತೆ. 2-3 hours ನಾನು ಹೆಂಗೆ ಟೈಮ್ ಪಾಸ್ ಮಾಡೋದೇಳಿ. ಹೌದು. ಅದಕ್ಕೆ ಕ್ಯಾಮ್ರಾ ತೋರಿಸಿದ್ರೆ ಸಾಕು ಗೈಸ್, ಏನೂ ಹೇಳಲ್ಲ. ಅದಕ್ಕೆ ಮುಂಚೆ ಏನೇನೋ ಹೇಳ್ತಾ ಇರ್ತಾರೆ. ಎಷ್ಟು ಫನ್ ಮಾಡ್ತಾ ಇದ್ರು ಗೊತ್ತಾ? ಯಾರೋ ಒಂದು ಹುಡುಗಿ, ನೇಪಾಳಿ ಹುಡುಗಿ ಪಾಸ್ ಆಗ್ತಿದ್ರಂತೆ. ಡಿಂಗ್ 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 ಅಂತ ಹೋಗ್ತಾ ಇದ್ದಾಳೆ. ನೇಪಾಳಿ 2 ಜುಟ್ಟು ಹಾಕ್ಕೊಂಡು ಹಿಂಗೆ 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 ಆಡಿಸ್ಕೊಂಡು ಅಂತೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಭಯ. ಮೀಟ್ರ್ ಬೇಕು, ಮೀಟ್ರ್. ಅಯ್ಯೋ ಭಯ ಆದರೂ ನನ್ನ ನೋಡಿ, ಆದರೂ ಹಂಗೆ ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಇವಾಗ ಕೆಳಗಡೆ ಬಂದೆ. ಸೊ ಎಲ್ಲಾದ್ರೂ ಹೊರಗಡೆ ನೋಡೋಣ ಅಂತ, ಯಾವುದಾದ್ರೂ ಕೆಫೆ ಆ ಥರ. ಲೆಟ್ಸ್ ಸಿ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಗೈಸ್, ಇಲ್ಲೊಂದು ಸ್ಟ್ರೀಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ತುಂಬ ಕೆಫೆಸ್, ರೆಸ್ಟೋರೆಂಟ್ಸ್ ಇದೆ. ಸೊ ಇದರಲ್ಲೇ ಒಂದು ಚೂಸ್ ಮಾಡ್ತೀನಿ. ಫೈನಲಿ ಒಂದು ಚೂಸ್ ಮಾಡಿಕೊಂಡು ಬಂದಿದ್ದೀನಿ ಗೈಸ್. ಒಂದು ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಕೆಫೆ ಹೆಂಗಿದೆ ಅಂತ. ಇಟ್ಸ್ ಪ್ರಿಟಿ. ತೋರಿಸ್ತೀನಿ ನೋಡಿ ಹಂಗೆ. ಲುಕ್ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ ಗೈಸ್? ಆಯ್ತಮ್ಮ ಎಲ್ಲ ಎಲ್ಲೋ ಹೋಗಿದೆ ಆಯ್ತಾ ಇಲ್ಲ? ಸರಿ ಹೋಗೋಣ. ನಾನು ಮನೆಗೆ ರೀಚ್ ಆಗಿದ್ದೀನಿ ಆ್ಯಂಡ್ ನಾನಿವತ್ತು ಸೋಲೋ ಡೇಟ್ ಹೋಗಿದ್ದೆ, ಅದೊಂದು ಕ್ಯೂಟ್ ಕೆಫೆಗೆ. ಸೊ ಅಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ತು. ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಥಿಂಗ್ಸ್ನ ನಾನು ಅಬ್ಸರ್ವ್ ಮಾಡಿದೆ ಅಲ್ಲಿ. ಆ್ಯಂಡ್ ನನಗೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಟೈಮ್ ಸಿಕ್ತು. ಆ್ಯಂಡ್ ಏನೂ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ನಾನು ಸೋಲೋ ಡೇಟ್ ಹೋಗಿದ್ದರಿಂದ ಮಮ್ಮಿ ಜೊತೇಲಿ ಇರಲಿಲ್ಲ ಅಂತ. ಅದಕ್ಕೋಸ್ಕರ ಜಸ್ಟ್ ಒಂದು ಜ್ಯೂಸ್ ಮತ್ತು ಮಿಲ್ಕ್ ಶೇಕ್ ಕುಡ್ಕೊಂಡು ಮತ್ತೆ ರಿಟರ್ನ್ ಆದೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.